ಹುಲಿ ಹುಲಿ ಒಳಗೈತ್ ಕಣ ಹುಲಿ. ಗೈಸ್ ಜಿಂಕೆ ನೋಡಿ ಗೈಸ್ 20 ನಿಮಿಷದಿಂದ ಕಾಯ್ತಾ ಇದೀವಿ ಲೈನಲ್ಲಿ. ತುಂಬಾ ಅಂದ್ರೆ ತುಂಬಾ ರಶ್. ಫೈನಲಿ ನಿಂತು ಸಾಕಾಗ್ತಿದೆ, ಕಾಲೆಲ್ಲ ನೋಯ್ತಾ ಇದೆ. ಮೇಡಮ್ ಬಾಟ್ಲೆಲ್ಲ ಅಲೋ ಇಲ್ವಾ? ಈ ಪ್ರದೇಶ ಯಾವಾಗಲೂ ಹಿಮಚ್ಛಾದಿತವಾಗಿರ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಹೋದ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೈಸೂರಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಪ್ಲೇಸ್ ಯಾವುದು ಅಂದ್ರೆ ಹಿಮವದ್ ಗೋಪಾಲ್ ಸ್ವಾಮಿ ಹಿಲ್ಸ್. ಗಾಯ್ಸ್ ಲೆಟ್ಸ್ ಗೋ. ಗಾಯ್ಸ್, ನೀವು ಬರ್ಬೇಕಂದ್ರೆ ಗುಂಡ್ಲುಪೇಟೆಯಿಂದ ಅಂಗ್ಲದಿಂದ ಆರ್ಚ್ ಇರುತ್ತೆ, ಅಲ್ಲಿಂದ ರೈಟ್ ತಗೊಳ್ಬೇಕು. ರೈಟ್ ಬರ್ತಿದ್ದಂಗೆ ನೀವು ಆ ವಿಡಿಯೋದಲ್ಲಿ ನೋಡಿದಾಗೆ ಲೆಫ್ಟ್ ತಗೊಳ್ಬೇಕು. ಅಲ್ಲಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಈ ಹಿಮವದ್ ಗೋಪಾಲ್ ಸ್ವಾಮಿ ಹಿಲ್ಸ್. ಗಾಯ್ಸ್ ಲೆಟ್ಸ್ ಗೋ. ಎಲ್ಲಾರು ವೀಕೆಂಡ್ಸ್ ಅಂತ ಬರ್ತಾ ಇದಾರೆ, ಬನ್ನಿ ನಾವು ಹೋಗೋಣ, ಎಂಜಾಯ್ ಮಾಡೋಣ. ಗಾಯ್ಸ್, ನಾವು ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ವು ಕೆಲ್ಸ. ಆನಂದು ಅಷ್ಟೇ, ನಮ್ಮ ಇನ್ನೊಬ್ರು ಆನಂದು ಅಷ್ಟೇ. ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ದೋ, ಸಡನ್ ಆಗಿ ಟ್ರಿಪ್ ಹಾಕಿ ಸಡನ್ ಆಗಿ ಬಂದಿದೀವಿ. ಸೊ ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇದು. ಇಲ್ಲಿ ನೋಡಿ ಗಾಯ್ಸ್, ಹಿಲ್ಸ್ ನೋಡಿ, ಮತ್ತೆ ಅಕ್ಕಪಕ್ಕ ವೆದರ್ ನೋಡಿ. ಸೊ ಚೆನ್ನಾಗಿರುತ್ತೆ ಗಾಯ್ಸ್. ವೀಕೆಂಡ್ಸ್ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ಕ್ಯೂ ನೋಡಿದ್ರೆ ಆಲ್ರೆಡಿ ಅರ್ಧ ಕಿಲೋಮೀಟರ್ ಗಟ್ಲೆ ಇದೆ. ನಾವು ಟಿಕೆಟ್ ತಗೊಂಡು ಹೋಗ್ಬೇಕು. ಫಸ್ಟ್ ಗಾಡಿ ಪಾರ್ಕಿಂಗ್ ಮಾಡ್ಬೇಕು. ಇಲ್ಲಿ ಆಕ್ಚುಲಿ ಬೆಟ್ಟದ ಮೇಲೆ ಗಾಡಿಗಳನ್ನ ಬಿಡಲ್ಲ. ಈಗ ಫೈನಲಿ ನಾವು ಬಂದಿದ್ದು ಆಯ್ತು, ಪಾರ್ಕಿಂಗ್ ಮಾಡಿದ್ದಾಯ್ತು. ಸೊ ಚೆಕ್ ಪೋಸ್ಟ್ ಅಲ್ಲಿ ಪಾರ್ಕಿಂಗ್ ಮಾಡಬೇಕು. ನಿಮಗೆ ಓನ್ ವೆಹಿಕಲ್ಸ್ ಬೆಟ್ಟದಲ್ಲಿ ಅಲೋ ಇಲ್ಲ, ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕಾಗುತ್ತೆ. ನಾವು ಅರೌಂಡ್ 15 ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು. ಬನ್ನಿ ಹೋಗೋಣ. ಸೊ ಫೈನಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದಾಯ್ತು. ಗಾಯ್ಸ್, ಇಲ್ಲಿ ನೋಡ್ತಿರಾಗೆ ವೀಕೆಂಡ್ ಇರೋದ್ರಿಂದ ಗಾಡಿ ತುಂಬಾ ಬಂದಿದೆ. ಸೊ ಗಾಯ್ಸ್, ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕೆ ಏನು ತೊಂದರೆ ಇಲ್ಲ. ಆಮೇಲೆ ನಾವು ಕುತ್ಕೊಳ್ಬೋದು, ಆಮೇಲೆ ಊಟ ಮಾಡೋಕ್ಕೂ ಏನು ತೊಂದರೆ ಇಲ್ಲ ಗಾಯ್ಸ್. ಅಲ್ಲಿ ಕಾಣ್ತಿರೋದು ವಾಶ್ರೂಮ್ ಸ್ಪೆಷಾಲಿಟಿನೂ ಚೆನ್ನಾಗಿದೆ. ಬನ್ನಿ, ವೀಕೆಂಡ್ ಇರೋದ್ರಿಂದ ಎಲ್ಲರೂ ಬಂದಿದ್ದಾರೆ, ನೋಡೋಣ ಬನ್ನಿ ಗಾಯ್ಸ್. ಅಲ್ಲಿ ನೋಡಿ, ಕ್ಯೂ ಅಂತೂ ತುಂಬಾ ಇದೆ ಗಾಯ್ಸ್. ಫೈನಲಿ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಹಾಯ್ ಅಣ್ಣ, ನಮಸ್ತೆ ಅಣ್ಣ. ಬೈಕ್ಗೂ ಕಾರ್ಗೂ ಎಷ್ಟು ಅಣ್ಣ ಪಾರ್ಕಿಂಗ್ ಚಾರ್ಜು? ಬೈಕ್ ಅಲ್ಲ ಇಲ್ವಾ, ಕಾರ್ ಮಾತ್ರ. ಕಾರ್ಗೆ ಎಷ್ಟು? 60? 59. ಹುಲಿ ಹುಲಿ ಒಳಗೈತ್ ಕಣ ಹುಲಿ. ಗಾಯ್ಸ್ ಜಿಂಕೆ ನೋಡಿ ಗಾಯ್ಸ್ ಹೆಂಗಿದೆ. ಸೊ ಹುಲಿ ಎಲ್ಲ ಇದೆ, ಅಲ್ಲೆಲ್ಲ ಇದೆ ಗಾಯ್ಸ್ ನೋಡಿ. ಗಾಯ್ಸ್ ಫೈನಲಿ ಎಂಟ್ರೆನ್ಸ್ ಪಾಯಿಂಟ್ಗೆ ಬಂದಿದ್ದೀವಿ. ಸೊ ಗಾಯ್ಸ್, ಇಲ್ಲಿಂದ ಓನ್ ವೆಹಿಕಲ್ ಅಲೌಡ್ ಇಲ್ಲ ಗಾಯ್ಸ್. ಇಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ವೀಕೆಂಡ್ ಇರೋದ್ರಿಂದ ಜನ ಅಂದರೆ ಜನ ಗಾಯ್ಸ್ ನೋಡಿ ಎಲ್ಲ. ಗಾಯ್ಸ್ ಫೈನಲಿ ನಮಗೋಸ್ಕರ 10ಗೆ ಆ್ಯಂಡ್ 11 ಟಿಕೆಟ್ ತಗೊಳ್ತಾ ಇದ್ದಾರೆ. ಹಾಯ್ 11 ಗಾಯ್ಸ್. 20 ನಿಮಿಷದಿಂದ ಕಾಯ್ತಾ ಇದ್ದೀವಿ ಲೈನಲ್ಲಿ. ತುಂಬಾ ಅಂದ್ರೆ ತುಂಬಾ ರಶ್ ಗಾಯ್ಸ್. ಸೊ ಬನ್ನಿ ಹೋಗೋಣ, ಇನ್ನೇನು ಹತ್ರ ಇದೆ. ಆಫ್ ಮಾಡೋಣ. ಮೋಹನ್ ಅವರು ಮೊಬೈಲ್ ಬಿಟ್ಬಿಟ್ಟು ಬಂದಿದ್ರು, ಆದ್ರೆ ಪಾಪ ಹೋಗಿ ಬರ್ತಾ ಇದ್ದಾರೆ ಮೊಬೈಲ್ ತಗೊಂಡು. ಫೈನಲಿ ನಿಂತು ಸಾಕಾಗ್ತಿದೆ, ಕಾಲೆಲ್ಲ ನೋಯ್ತಾ ಇದೆ. ಹಾಫ್ ಆನ್ ಅವರಿಂದ ವೆಯ್ಟಿಂಗ್ ಮಾಡಿಸ್ತಾ ಇದ್ದಾರೆ, ಗಾಡಿ ಬರ್ತದೆ ಅಂದ್ಬಿಟ್ಟು. ಸೊ ಗಾಯ್ಸ್, ತುಂಬ ಅಂದರೆ ತುಂಬ ವೀಕೆಂಡ್ಸ್ ಇರೋದ್ರಿಂದ ತುಂಬ ಜನ ಇದ್ದಾರೆ ಗಾಯ್ಸ್. ಇಲ್ಲಿಂದ ಅಲ್ಲಿವರೆಗೂ ಲೈನ್ ಇದೆ. ಸೊ ಗಾಯ್ಸ್ ಆಮೇಲೆ ಪ್ಲಾಸ್ಟಿಕ್ ಎಲ್ಲ ಬಾಟ್ಲೆಲ್ಲ ಅಲೋ ಇಲ್ಲ ನೋಡಿ, ಅಲ್ಲೆಲ್ಲ ಬಾಟ್ಲೆಲ್ಲ ಎಲ್ಲೋ ಪ್ಲಾಸ್ಟಿಕ್ ಕವರ್ ಆಗಲಿ ಪ್ಲಾಸ್ಟಿಕ್ ಬಾಟ್ಲುಗಳಾಗಲಿ ಯಾವುದು ಅಲೋ ಇಲ್ಲ. ಸೊ ನಮಗೂ ಗೊತ್ತಿರಲಿಲ್ಲ, ಅವಕ್ಕ ತೊಗೊಂಬಂದು ಅಲ್ಲಿ ಇಸ್ಕೊಂಡ್ರು ಗಾಯ್ಸ್. ಮೇಡಮ್ ಬಾಟ್ಲೆಲ್ಲ ಅಲೋ ಇಲ್ವಾ? ಯಾವುದು ಅಲೋ ಇಲ್ಲ. ಫೈನಲಿ ಬಸ್ ಬಂದಿದೆ, ಬನ್ನಿ ಬಸ್ಸಲ್ಲಿ ಹೋಗ್ತೀವಿ. ಇನ್ನೂ ಡೌಟ್ ಇದೆ, ತುಂಬ ಜನ ಇದ್ದಾರೆ ಗಾಯ್ಸ್. ತುಂಬ ನಿಂತು ಸಾಕಾಯ್ತು, ಬನ್ನಿ ಹೋಗೋಣ. ಇಲ್ಲಿ ನಿಂತು ಸಾಕಾಗಿದೆ. ಮತ್ತೆ ಇನ್ನೊಂದು ಕ್ಲಿಪ್ ಇಲ್ಲೂ ನಿಂತ್ಕೋಬೇಕು. ಬನ್ನಿ, ಇಲ್ಲಿ ನಿಂತ್ಕೊಂಡು ಆಗಾದ್ಮೇಲೆ ಬಸ್ಸು ಹಂಗಿಂದ ಬಂದು ಅಲ್ಲಿಗೆ ನಮ್ಗೆ ಹಚ್ಕೊಂಡು ಹೋಗುತ್ತೆ. ಫೈನಲಿ ಹೊರಡ್ತಾ ಇದ್ದೀವಿ ಗಾಯ್ಸ್. ಬರೀ ವ್ಯೂ ನೋಡಿ, ಚೆನ್ನಾಗಿದೆ. ಇಲ್ಲಿಂದ ಅಲ್ಲಿವರೆಗೂ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಅಲ್ಲಿವರೆಗೂ. ಇಲ್ಲಿ ಡ್ರೈವ್ ಮಾಡೋ ಡ್ರೈವರ್ಸ್ಗಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಫ್ರಂಟಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಆ ಟರ್ನಿಂಗ್ಗಳನ್ನೆಲ್ಲ ನೋಡಿದ್ರೆ ಭಯನೇ ಆಗುತ್ತೆ. ಫೈನಲಿ ರೀಚ್ ಆಗಿದ್ದೀವಿ ಹಿಮವದ್ ಗೋಪಾಲ್ ಸ್ವಾಮಿ ಹಿಲ್ಸ್. ಬನ್ನಿ ಗಾಯ್ಸ್ ಹೋಗೋಣ. ಇಲ್ಲಿ ಬೆಂಗಳೂರಿಂದ ನಾವು ಟ್ರಾವೆಲ್ ಮಾಡಿ ಬಂದಿರೋ ಸ್ಥಳಕ್ಕೆ ವಿಸಿಟ್ ಮಾಡೋಣ, ಬನ್ನಿ ಗಾಯ್ಸ್. ಓಹೋ ಗಾಯ್ಸ್, ಮೊದಲೆಲ್ಲ ಓನ್ ವೆಹಿಕಲ್ಸ್ನೇ ಬೆಟ್ಟದ ಮೇಲೆ ಬಿಡ್ತಿದ್ರಂತೆ. ಇವಾಗ್ಲಂಗೆ ಚೆಕ್ ಪೋಸ್ಟಲ್ಲಿ ಬಂದು
ಓನ್ ವೆಹಿಕಲ್ನ ಪಾರ್ಕ್ ಮಾಡಿ ಆಮೇಲೆ ಗೌರ್ಮೆಂಟ್ ವೆಹಿಕಲಲ್ಲಿ ಬೆಟ್ಟದ ಮೇಲೆ ಬರಬೇಕು. ಮೊದಲು ಹಾಗಿರ್ಲಿಲ್ವಂತೆ, ಓನ್ ವೆಹಿಕಲ್ನೇ ಡೈರೆಕ್ಟ್ ಬೆಟ್ಟದ ಮೇಲೆ ಬೆಟ್ಟದ ಮೇಲ್ಗಡೆ ನಡ್ಕೊಂಡ್ ಬರೋರು ನಡ್ಕೊಂಡಲ್ಲೇ ಇರೋರು ಜೀಪ್ ವ್ಯವಸ್ಥೆ ಜೀಪಲ್ಲಿ ಬೇಕಾದ್ರೆ ಬರಬಹುದು. ಈಗ್ಲಂಗೆ ಗೌರ್ಮೆಂಟ್ ವೆಹಿಕಲ್ ಅಲ್ಲೇ ಬರಬೇಕು ಅಂತ ಏನು ಇರ್ಲಿಲ್ವಂತೆ. ಆಗ ಬರ್ಬೇಕಾದ್ರೆ ಪ್ರಾಣಿಗಳಿಗೆ ಹಾನಿ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರಂತೆ. ಅದಕ್ಕೇನೆ ಗೌರ್ಮೆಂಟ್ ವೆಹಿಕಲಲ್ಲೇ ಬರಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಗಾಯ್ಸ್, ಇಲ್ಲಿ ಬುದ್ಧಿಯವರು ಏನು ಹೇಳ್ತಾರೆ ಇಲ್ಲಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಗೋಪಾಲಸ್ವಾಮಿ ಬೆಟ್ಟ ಬಹಳ ದಿವಸದಿಂದ ಒಂದು ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಬರ್ತಾರೆ. ಆಯ್ತಾ, ಅವ್ರ ಇಷ್ಟಾರ್ಥವೆಲ್ಲ ಇಲ್ಲಿ ಬಂದಾಗ ನೆರವೇರುತ್ತೆ. ಸಂತಾನ ಇಲ್ಲದವ್ರಿಗೆ ಸಂತಾನ ಆಗುತ್ತೆ, ಮದುವೆ ಇಲ್ಲದವ್ರಿಗೆ ಮದುವೆ ಆಗುತ್ತೆ. ಈ ದೇವಸ್ಥಾನ ಅಗಸ್ತ್ಯ ಪ್ರತಿಷ್ಠೆ. ಸುಮಾರು 5,000 ವರ್ಷಗಳ ಅಗಸ್ತ್ಯರು ಉತ್ತರದಿಂದ ದಕ್ಷಿಣಕ್ಕೆ ಬಂದು ಈ ದೇವ್ರನ್ನ ಸ್ಥಾಪನೆ ಮಾಡಿದ್ರು. ದೇವ್ರ ಸ್ಥಾಪನೆ ಮಾಡಿದಾಗ ದೇವರು ಅಗಸ್ತ್ಯರನ್ನ ಕೇಳ್ಕೊಂಡ್ರು, ನಾ ಇಲ್ಲಿ ಬೆಳೆಸ್ಬೇಕು ಅಂದ್ರೆ 3 ಷರತ್ತಾಗ್ತದೆ. ಮೊದಲನೇ ಷರತ್ತು, ಈ ಪ್ರದೇಶ ಯಾವಾಗ್ಲೂ ಹಿಮಚ್ಛಾದಿತವಾಗಿರ್ಬೇಕು. ಎರಡನೇದು, ಈ ಬೇರೆ ದೇವಸ್ಥಾನಕ್ಕೆ ಹೋದ್ರೆ ಅಮ್ಮನವ್ರ ಗುಡಿ ಇದೆ, ಇಲ್ಲಿ ಅಮ್ಮನವ್ರ ಗುಡಿ ಇಲ್ಲ. ಏನಂತಂದ್ರೆ, ಸ್ವಾಮಿ ನನ್ನ ಪಕ್ಕದಲ್ಲೇ ರುಕ್ಮಿಣಿ, ಸತ್ಯಭಾಮ, ಗೋಗಳು, ಗೋಪಾಲಕು ಇವೆಲ್ಲ ನನ್ನ ಪಕ್ಕದಲ್ಲೇ ಇರ್ಬೇಕು, ನಾನು ಯಾವಾಗಲೂ ಜೊತೆಲೇ ಇರ್ಬೇಕು ಅಂತ ಹೇಳಿ. ಎರಡನೇದು. ಮೂರನೇದು, ನನಗೆ ಸಪ್ತ ಋಷಿಗಳು ಪೂಜೆ ಆಗಬೇಕು. ಬೇರೆ ದೇವಸ್ಥಾನಕ್ಕೆ ಹೋಗಿದೆ, ದೇವಸ್ಥಾನಕ್ಕೆ ಹೋದ್ರೆ ಚರ್ಚ್ಗಳು ಇರ್ತವೆ, ಹೋಟ್ಲ್ ಇರ್ತವೆ, ಎಲ್ಲ ಇರ್ತವೆ. ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಏನು ಇರಲ್ಲ. 5 ಗಂಟೆ ಆದ್ಮೇಲೆ ನಿರ್ಜನ ಪ್ರಾಣಿಗಳು ಮಾಡ್ತಾರೆ. ಯಾಕೆ ಅಂದ್ರೆ ಸಪ್ತಋಷಿಗಳು ಭದ್ರು. ಇವತ್ತು ಅವರು ಸಾಯಂಕಾಲ ಆದ್ಮೇಲೆ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ತಾರೆ. ಆದ್ರಿಂದ ಇಲ್ಲಿ ಯಾವುದೇ ಒಂದು ಇದು ಶಬ್ದದ ವಾತಾವರಣ ಇಲ್ಲ, ಯಾವಾಗ್ಲೂ ಶಬ್ದವಾಗೇ ಇರುತ್ತೆ. ಆಯ್ತಾ, ದೇವಸ್ಥಾನವನ್ನು ಕಟ್ಟಿದ್ದು 1315ನೇ ಇಸವಿ 14ನೇ ಶತಮಾನದ ಆದಿಭಾಗದಲ್ಲಿ ಹೊಯ್ಸಳ ರಾಜ ಇದ್ದ, 4ನೇ ಬಳ್ಳಾಲ ರಾಜ. ಅವನ ಸಾಮಂತ ಜರಕನಾಂಬಿಲಿ ಮಾಧವ ನಾಯಕ ಅಂತ ಇದ್ದ. ಅವನಿಗೆ ಸಂತಾನ ಆಗಿರಲಿಲ್ಲ, ಬಹಳ ದುಷ್ಟಬುದ್ಧಿಲಿದ್ದ. ಪರಮಾತ್ಮ ಕನಸಿಕೊಂಡು, ನಿನ್ನ ದುಷ್ಟಬುದ್ಧಿಯನ್ನು ಬಿಟ್ಟು ನೀವೊಂದು ಈ ದೇವಸ್ಥಾನವನ್ನು ಕಟ್ಟಿಸಿದ್ರೆ ನಿನಗೆ ಬಂದು ಸಂತಾನವೂ ಆಗುತ್ತೆ, ನೀನ್ ರಾಜ ಕೂಡ ಶ್ರೇಯೋಭಿವೃದ್ಧಿ ಆಗುತ್ತೆ ಅಂತ ಹೇಳಿದಾಗ ಅವನು ಈ ದೇವಸ್ಥಾನವನ್ನ ಕಟ್ಟಿಸಲು ಶುರು ಮಾಡ್ದ. ಅವನ ಸಂತಾನ ಆಯ್ತು. ಆಯ್ತಾ, ಅವನ ಹೆಸರು ಮಾಧವ ನಾಯಕ. ಅವನ ಮಗನಿಗೆ ಪೆರುಮಾಳ್ ನಾಯಕ ಅಂತಿದ್ದ. ಅಪ್ಪ ಮಗ ಸೇರ್ಕೊಂಡು ಈ ದೇವಸ್ಥಾನ ಕಟ್ಟಿಸೋದು. ಆಯ್ತಾ, ಸುತ್ತಾನು 72 ತೀರ್ಥಗಳಿದೆ. 72 ತೀರ್ಥಗಳು. ಒಂದೊಂದು ತೀರ್ಥಕ್ಕೆ ಹೋದ ಸುತ್ತು ಅಷ್ಟತೀರ್ಥ ಅಂತ ಇದೆ, 8 ತೀರ್ಥ ಸೇರುತ್ತೆ. ಹಂಸತೀರ್ಥ ಅಂತ ಇದೆ, ಕಾಗೆಮಣಿಗೆ ಹಂಸ ಆಯ್ತು ಅಂತ ಪ್ರತೀತಿ ಇದೆ. ಗೋಪಾಲ ತೀರ್ಥ ಅಂತ ದೇವ್ರ ಪಾದ ಇದೆ. ಶಂಕುತೀರ್ಥ ಅಂತ ಇದೆ, ಶಂಕಾಕಾರವಾಗಿದೆ. ಚಕ್ರತೀರ್ಥ ಅಂತ ಇದೆ, ಚಕ್ರಾಕಾರವಾಗಿದೆ. ಗದಾತೀರ್ಥ ಅಂತ ಇದೆ, ಗದಾಕಾರವಾಗಿದೆ. ಸ್ವಾಮಿ ಒಂದು ಮೂರ್ತಿಯ ಒಂದು ವೈಭವ ಏನು ಅಂದ್ರೆ, ಹಂಸಾಲಂಬಿತ ವಾಮಕುಂಡಲಧರಂ ಮಂದೋನ್ನತ ಪ್ರೋಲತಂ ಕಿಂಚಿತ್ ಕುಂಚಿತ ಕೋಮಲಧರಂ ಸಾಚಿ ಪ್ರಸಾರೇಕ್ಷಣಂ ಆಲೋಲಾಂಗುಳಿ ಪಲ್ಲವ ಕಾಮಾ ಮೂರಯಂತಂ ಮೂರಾ ಮೂಲೆ ಕಲ್ಪತರೋ ತ್ರಿಭಂಗಿರತ ಜಾಯೇ ಜಗತ್. ಪರಮಾತ್ಮ ಕಿವಿಗೆ ಏನಪ್ಪಾ ಅಂದ್ರೆ ಹಂಸದ ರೀತಿರೋ ಒಂದು ಒಡವೆಗಳನ್ನ ಹಾಕೊಂಡಿದ್ದಾನೆ. ಆಯ್ತಾ, ಪರಮಾತ್ಮ ಮಖವನ್ನೇ ಏನೋ ಯೋಚನೆ ಮಾಡ್ತಾನೆ, ಏನಾಗಿದೆ ಕಿಂಚಿತ್ ಕುಂಚಿತ ಏನು ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಪರಮಾತ್ಮ ತ್ರಿಭಂಗಿಲಿದ್ದಾನೆ. ತಲೆಯೂ ಸೊಟ್ಟ, ಸೊಂಟನೂ ಸೊಟ್ಟ, ಕಚ್ಚಲು ನಾಟ್ಯ ಬಂದಿದ್ದಾನೆ, ತ್ರಿಭಂಗಿಲಿದ್ದಾನೆ. ಆಮೇಲೆ ಪ್ರಪಂಚಕ್ಕೆ ಜ್ಞಾನವನ್ನು ಪ್ರಸಾರ ಮಾಡೋಕ್ಕೋಸ್ಕರ ಕೈಯಲ್ಲಿ ಕೊಳಲಿಡ್ಕೊಂಡು ಪ್ರಪಂಚಕ್ಕೆಲ್ಲ ಜ್ಞಾನವನ್ನು ಸಾರ್ತಾ ಜನರು ಅಜ್ಞಾನವನ್ನು ಇತ್ತು ಎಲ್ಲರೂ ಬಂದು ಏನಪ್ಪಾ ಅಂದ್ರೆ ಜ್ಞಾನವನ್ನ ಅರ್ಜನೆ ಮಾಡ್ಕೊಂಡು ಎಲ್ಲರೂ ಸುಖ ಸಂತೋಷವಾಗಿರ್ಬೇಕು ಅಂತ ಪರಮಾತ್ಮ ಎಲ್ರಿಗೂ ಬೋಧನೆ ಮಾಡ್ತಾನೆ, ಅಂದ್ರೆ ಕೊಳಲ ಮೂಲಕವಾಗಿ. ಆಯ್ತಾ, ಈ ರೀತಿ ಸುತ್ತಾನು ತೀರ್ಥಗಳಿದೆ. ಪ್ರತಿಯೊಂದು ತೀರ್ಥಕ್ಕೂ ತನ್ನದೇ ಆದ ಮಹತ್ವ ಇದೆ. ಬಹಳ ಜನ ಭಕ್ತಾದಿಗಳು ಬರ್ತಾರೆ, ಬಂದವರು ಇಷ್ಟಾರ್ಥ ಬಂದು ಸಿದ್ಧಿ ಆಗುತ್ತೆ. ಆಯ್ತಾ, ಅದರಿಂದ ಉಗಾದಿ ಹಬ್ಬ 5 ದಿವಸ ಅಂತಂದ್ರೆ ಮುಂಚೆ ಅಂತ ಇಲ್ಲಿ ಜಾತ್ರೆ ರಥೋತ್ಸವ ನಡೆಯುತ್ತೆ. ರಥೋತ್ಸವ ನಡೆಯುತ್ತೆ. ಅದು ಶ್ರವಣ ನಕ್ಷತ್ರದಲ್ಲಿ ನಡೆಯುತ್ತೆ. 5 ದಿವಸ ಮುಂಚೆ ಅಂತ ಅಂದ್ರೆ ಅದಕ್ಕೆ ಅಂತ ಬೇರೆ ದೇವಸ್ಥಾನಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ರಥಗಳನ್ನ ಕಟ್ಟಿರ್ತಾರೆ. ಇಲ್ಲಿ ಹಂಗಲ್ಲ, ಇದಕ್ಕೆ ಅಂತ ಒಂದು ವಿಶೇಷವಾದ ಮನೆತನ ಇದೆ. ಆ ಮನೆತನದವರು ರಥೋತ್ಸವ ಆ ದಿವಸನೇ ರಥವನ್ನ ಕಟ್ಟಿ, ಆಯ್ತಾ, ಅದಕ್ಕೆ ಒಂದು ಉಗುಣಿ ಹಂಬು ಅಂತ ಸಿಗುತ್ತೆ. ಆ ಉಗುಣಿ ಹಂಬಲೆ
ಬೇರೆ ಎಲ್ಲೆಲ್ಲ ಚೈನ್ ಎಳಿತಾರೆ, ಈ ಉಗುಣಿ ಹಂಬಳೆ ಎಳೆಯೋದು ಅದು ಒಂದು ವಿಶೇಷ. ಬೇರೆ ದೇವಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಚೈನು ದಿನ ಚೈನ್ ಹಾಕಿದಾಗ ಒಂದು ಉಗುಣಿ ಹಂಬಳಿ ರಥವನ್ನ ಎಳಿತಾರೆ. ಅದೇ ತರ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಆಗಾಗ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಇವು ನಡೀತಾ ಇರ್ತವೆ. ದೇವರಿಗೆ ವಾರಕ್ಕೆ ಒಂದ್ಸಾರಿ 2 ಸಾರಿ ಕನ್ಯಾಲಂಕಾರ ಆಗತ್ತೆ. ವಾರಕ್ಕೊಂದ್ಸರಿ ಪರಮಾತ್ಮನಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಆಯ್ತಾ, ಇದಕ್ಕೆ ಹಲವಾರು ಭಕ್ತರು ಬರ್ತಾ ಬಂದಾಗ ಏನೇನು ಬೇಡಿಕೆ ಇದೆ ಅದು ಈಡೇರಿದಾಗ ಅವರು ಅವರ ಸೇವಾರ್ಥಗಳನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ದಿವಸ ಜನಗಳಿಗೆ ಅನ್ನದಾಸೋಹ ಇದೆ. ಒಂದು ಜನಗಳಿಗೆ ಯಾರಿಗೂ ಉಪವಾಸ ಕಲಿಸ್ಬೇಕು, ಏನಾದ್ರು ಪ್ರಸಾದ ಕೊಡ್ಬೇಕು ಅನ್ನೋ ಒಂದು ಸುದುದ್ದೇಶದಿಂದ ದಿವಸ ನಾವು ಅನ್ನದಾಸೋಹ ಮಾಡ್ತಾ ಇದ್ವಿ. ಅನ್ನದಾಸೋಹ ದಿವಸ ಬೀಳ್ತಾ ಇರ್ತಾರೆ. ಇದೇ ಈ ದೇವಸ್ಥಾನದ ವಿಶೇಷ. ಎಲ್ಲಾ ಪ್ರಾಣಿಗಳು ಪ್ರತಿಯೊಂದು ಪ್ರಾಣಿಗಳು ಬರ್ತವೆ ಇಲ್ಲಿ. ಆಯ್ತಾ, ಯಾಕಂದ್ರೆ ಇದು ಅರಣ್ಯದ ಮಧ್ಯದಲ್ಲಿ ಇದೆ. ಅರಣ್ಯ ಇಲ್ಲಿಗೆ ಎಲ್ಲಾ ಪ್ರಾಣಿಗಳು ಬರ್ತವೆ. ಸಾಯಂಕಾಲ 5 ಗಂಟೆ ಮಾಡಿದ್ರೆ ಆನೆ, ಹುಲಿ, ಚಿರತೆ, ಕಡವೆ, ಕಾಡೆಮ್ಮೆ ಪ್ರತಿಯೊಂದು ಪ್ರಾಣಿಗಳು ಫೈನಲಿ ಹೋಗಿ ಒಳಗಡೆ ಬರೋಷ್ಟಕ್ಕೆ ಲೇಟ್ ಆಗ್ಬಿಡ್ತು. ಹೋಗಿದ್ದು 10:00ವರೆಗೆ, ಬರ್ತಾ ಇರೋದು 12:00ವರೆಗೆ. ಇನ್ನೂ ಜನ ಹಂಗೆ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನ. ಫೈನಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ನೋಡಿ ಬೆಟ್ಟದಲ್ಲಿ ಮೋಡ ಎಲ್ಲ ಕಾಣ್ತಾ ಇದೆ ನೋಡಿ ಗಾಯ್ಸ್. ನೋಡಿ ದೊಡ್ಡದು ಇಲ್ಲ ಇದೆಲ್ಲ. ಫೈನಲಿ ದರ್ಶನ ಎಲ್ಲ ಮುಗೀತು. ನಾವು ಬಂದಿದ್ದು 10 o'clockಗೆ, ಆಚೆ ಕಡೆ ಬಂದಿದ್ದು 1 ಗಂಟೆಗೆ ಗಾಯ್ಸ್. ತುಂಬಾ ವೆದರ್ ಚೆನ್ನಾಗಿದೆ. ಇನ್ನೂ ಜನಗಳು ಬರ್ತಾ ಇದ್ದಾರೆ ನೋಡಿ. ಇನ್ನು ನಮಗೋಸ್ಕರ ಬಸ್ ವೆಯ್ಟ್ ಮಾಡ್ತಾ ಇದೆ. ಸೊ ನಾವೆಲ್ಲ ಹೋಗೋಣ. ಸೊ ವೆದರ್ ನೋಡಿ ಗಾಯ್ಸ್ ಹೆಂಗಿದೆ, ಸುತ್ತ ಎಲ್ಲ ಗುಡ್ಡನೇ ಗಾಯ್ಸ್. ಸೊ ವೀಕೆಂಡ್ ಇರೋದ್ರಿಂದ ಇನ್ನೂ ಜನಗಳೆಲ್ಲ ಬರ್ತಾ ಇದ್ದಾರೆ. ಬೆಟ್ಟ ಬಸ್ ಇನ್ನೊಂದು ಬಸ್ ಬಂದಿದೆ ನೋಡಿ. ಬಸ್ ಬರ್ತಾನೆ ಇದೆ ಹಂಗೆ ಗೈಸ್. ಫೈನಲಿ ಬಂದು ಬೆಟ್ಟದಿಂದ ಬಂದಾಯ್ತು, ಇಳಿದಾಯ್ತು. ಸೊ ಬನ್ನಿ ಹೋಗೋಣ. ಗೈಸ್ ಆ್ಯಕ್ಚುಲಿ ನಾರ್ಮಲಾಗಿ ಎಲ್ಲ ಕಡೆನೂ ವೆದರು ತುಂಬ ಹಾಟ್ ಆಗಿದೆ, ತುಂಬ ಬಿಸಿಲು, ಮನೆ ಒಳಗೂ ಇರೋಕ್ಕಾಗಲ್ಲ, ಆಚೆನೂ ಇರೋಕ್ಕಾಗಲ್ಲ. ಆದರೆ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಾತ್ರ ವೆದರ್ ತುಂಬ ಕೂಲಾಗಿದೆ. ಗೈಸ್ ಫೈನಲಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ದರ್ಶನ ಮಾಡ್ಕೊಂಡಾದ್ಮೇಲೆ ಸೊ ಕೆಳಗಡೆ ಬಂದ್ಮೇಲೆ ಇನ್ನೂ ಜನ ಇದೆ ನೋಡಿ ಗೈಸ್. ಸೊ ಮೇಲೆ ಅಂತೂ ವೆದರ್ ಸೂಪರ್ ಆಗಿದೆ ಗೈಸ್ ನಿಜವಾಗ್ಲೂ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಬಾಯ್.